ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KPSCಯಿಂದ ಅಧಿಸೂಚಿಸಲಾದಂಥ 384 KS ಹುದ್ದೆಗಳಿಗೆ ಈಗ ಆಲ್ರೆಡಿ ಮೋರ್ ದೆನ್ 2 ಟೈಮ್ಸ್ ಎಕ್ಸಾಮ್ ಒಂದು ಪೋಸ್ಟ್ಪೋನ್ ಅನ್ನು ಮಾಡಿರ್ತಾರೆ. ಸೊ ಮೊದಲಿಗೆ ಮೇ ಮಂತಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ಒಂದು ನಿಗದಿತ ದಿನಾಂಕವನ್ನು ಏರ್ಪಡಿಸಿತ್ತು. ಆದರೆ ಅದು ಒಂದು ಕಾರಣಾಂತರಗಳಿಂದ ನೀತಿ ಸಂಹಿತೆಯಿಂದ ಅದನ್ನು ಜುಲೈ ತಿಂಗಳಲ್ಲೇ ಜುಲೈ 21ಗೆ ಏನಪ್ಪ ಪೋಸ್ಟ್ಪೋನ್ ಮಾಡ್ತಾರೆ. ಜುಲೈ 21ಗೆ ಓಕೆನಾ, ಜುಲೈ 21ಗೆ ಮತ್ತು ಕೆಲವೊಂದು ಅಭ್ಯರ್ಥಿಗಳಿಗೆ, ಅಂದರೆ ಈ ಒಂದು ಕೊರೋನಾ ಟೈಮಲ್ಲೇ ಕೆಲವೊಂದು ಅಭ್ಯರ್ಥಿಗಳಿಗೆ ಈ ಒಂದು ವಯೋಮಿತಿಯ ಒಂದು ಪ್ರಾಬ್ಲಮ್ ಸಲುವಾಗಿ ಮತ್ತು ಒಂದು ಚಾನ್ಸ್ ನೀಡುವ ಸಲುವಾಗಿ ಈ ಒಂದು ಬಾರಿಗೆ ಮಾತ್ರ ಮತ್ತೆ ಕೆಲವೊಂದು 10 ರಿಂದ 15 ದಿನಗಳ ಒಂದು ಕಾಲಾವಕಾಶವನ್ನು ಕೊಟ್ಟು ಮತ್ತೆ ಒಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡಲಿಕ್ಕೆ ತಿಳಿಸಲಾಗಿತ್ತು. ಬಟ್ ಇದೀಗ ಆಲ್ರೆಡಿ ಏನು ಆಗಸ್ಟ್ 25ಗೆ ಆ್ಯಸ್ ಪರ್ ದ ಅವರ್ ಪ್ರಿವಿಯಸ್ ನೋಟಿಸ್ ಬೈ ದ KPSCಯಿಂದ ನಮ್ಮದೇನಿತ್ತು, ಆಗಸ್ಟ್ 25ಗೆ ಈ ಒಂದು ಎಕ್ಸಾಮ್ ಇತ್ತು. ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ಎಕ್ಸಾಮ್ ಡೇಟನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಓಕೆನಾ. ಬಟ್ ಇದೀಗ ಮತ್ತೊಂದು ಒಂದು ನಮಗೆ ಬಲ್ಲ ಮೂಲಗಳಿಂದ ಒಂದು ಅಫಿಷಿಯಲ್ ಆದಂಥ ಒಂದು ನೋಟಿಸ್ ಬಂದಿದೆ. ನೋಟಿಸ್ ಅನ್ನೋಕ್ಕಿಂತ ಇದೊಂದು ನಮಗೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಕೆಲವೊಂದು ಎಲ್ಲ ಒಂದು ಅಭ್ಯರ್ಥಿಗಳಾಗಲಿ ಕೆಲವೊಂದು ಈ ಶೈಕ್ಷಣಿಕ ಗ್ರೂಪ್ಗಳಿಂದ ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ರು, ಓಕೆನಾ. ಸೊ ಇನ್ ದ ಇಂಟ್ರೆಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ದ IBPS ಕ್ಲರ್ಕ್ ಎಕ್ಸಾಮ್ ಆನ್ ಆಗಸ್ಟ್ 25th ಇನ್ ಕನ್ಸಲ್ಟೇಷನ್ ವಿತ್ ದ KPSC. ಓಕೆ, ಈಗ ಆಲ್ರೆಡಿ IBPS ಕ್ಲರ್ಕ್ ಎಕ್ಸಾಮು ಆಗಸ್ಟ್ 25ಗೆ ಆಲ್ರೆಡಿ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಆ ಒಂದು IBPS ಕ್ಲರ್ಕ್ ಎಕ್ಸಾಮನ್ನು ಫೇಸ್ ಮಾಡುವಂಥ ಅಭ್ಯರ್ಥಿಗಳಿಗೆ, ಆ ಒಂದು ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳಿಗೆ ಆ ಒಂದು ರಿಲೇಟೆಡು ಈ KPSCಗೆ ಇವರು ಮಾನ್ಯ ಮುಖ್ಯಮಂತ್ರಿಗಳು ಐ ಹ್ಯಾವ್ ಸಜೆಸ್ಟೆಡ್ ಟು ದಿ KPSC ಟು ಡೂ ಅ ಶಾರ್ಟ್ ಪೋಸ್ಟ್ಪೋನ್ಮೆಂಟ್ ಆಫ್ ದಿ ಗೆಜೆಟೆಡ್ ಪ್ರೊಬೇಷನರ್ ಪ್ರಿಲಿಮಿನರಿ ಎಕ್ಸಾಮ್ 2024, ಓಕೆನಾ. ಸೊ ಇವರು ಮಾನ್ಯ ಮುಖ್ಯಮಂತ್ರಿಗಳು KPSCಗೆ ಸಜೆಷನ್ ಕೊಟ್ಟಿದ್ದಾರೆ, ಅಂದರೆ ಶಾರ್ಟ್ ಪೋಸ್ಟ್ಪೋನ್ಮೆಂಟ್. ಅಂದರೆ ಐ ಥಿಂಕ್ ಇದು ಮ್ಯಾಕ್ಸಿಮಮ್ 1 ವಾರದ ಕಾಲಾವಧಿವರೆಗೆ ಒಂದು ಪೋಸ್ಟ್ಪೋನ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಅವ್ರು ಹೇಳಿದ್ದಾರೆ, ಇಲ್ಲಿ ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ಆಗಸ್ಟ್ ಒಳಗಡೆ. ಯಾಕೆಂದರೆ ಈಗ ಆಲ್ರೆಡಿ KPSC ಏನು ಮಾಡಿದೆ, ಎಲ್ಲ ತನ್ನ ತಯಾರಿಯನ್ನು ಮಾಡಿಕೊಂಡಿದೆ. ಅಂದರೆ ಯಾವ ಒಂದು ಕೇಂದ್ರಗಳಲ್ಲಿ ಆ ಒಂದು ಕೇಂದ್ರದ ಒಂದು ಸೂಪರ್ವೈಸರು ಆ ಎಲ್ಲ ಟೀಚರ್ಸ್ಗಳನ್ನು ಇವರನ್ನು ಅವರ ಒಂದು ಟೈಮ್ ತೊಗೊಂಡು ಎಲ್ಲ ಈಗ ಆಲ್ರೆಡಿ ಸೆಟ್ ಮಾಡಿದ್ದಾರೆ. ಚೇಂಜಸ್ ಮಾಡೋಕ್ಕಾಗೋದಿಲ್ಲ, ಈಗ ಆಲ್ರೆಡಿ ಟೈಮ್ ಮೀರಿ ಹೋಗಿದೆ, ಓಕೆನಾ. ಸೊ ಇದರಂತೆ ಇಲ್ಲಿ ನೋಡಿ, ಐ ಆಮ್ ಟೋಲ್ಡ್ ದ KPSC ವಿಲ್ ಕಂಡಕ್ಟ್ ದ GP exam 2024 in the same week of August, as major preparations have already been done by KPSC. KPSC will shortly announce new dates. ನೋಡಿ, ಇವತ್ತಿಂದ ಒಂದು ಲೇಟೆಸ್ಟ್ ಮಾಹಿತಿ, ಅರ್ಥ ಆಯ್ತಾ? ನೋಡಿ, 7:29 ಈಗ ತಾನೇ ಅಪ್ಡೇಟ್ ಆಗಿದೆ, ಓಕೆನಾ. ಸೊ ಇಲ್ಲಿ ಏನು ಒಂದು ಅಪ್ಡೇಟ್ ಇದೆಯಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಹೇಳಿದ್ದೆ ನಾನು ನಿಮಗೆ 25th ಆಗಸ್ಟ್ಗಿದೆ. ಬಟ್ ಸೇಮ್ ವೀಕ್ ಅಂದರೆ ಆಗಸ್ಟಲ್ಲಿ ಎಷ್ಟು ಅಂದರೆ ಒಂದೇ ವಾರ, ಆ ಒಂದು ವಾರದಲ್ಲೇ ನೆಕ್ಸ್ಟು 25th ಇದೆಯಲ್ಲ ಎಕ್ಸಾಮು, ನೆಕ್ಸ್ಟು 26, 27, 28, 29, 30, 31 ಮಟ್ಟ,
ಓಕೆನಾ. ಈ ಒಂದು ವಾರದ ಒಳಗೆ ಯಾವುದಾದ್ರೂ ಒಂದು ದಿನಾಂಕವನ್ನು ಅವರು ಫಿಕ್ಸ್ ಮಾಡ್ಬೋದು. ಸೊ KPSC ಏನು ಮಾಡ್ಬೋದು, ವಿದಿನ್ 2 to 3 ಡೇಸ್, 2 to 3 ಡೇಸ್ ಅನ್ನೋಕ್ಕಿಂತ ಈ ಒಂದು ನಾಳೆ ಬರುವ ಒಂದು ವೀಕಲ್ಲಿ ಸೋಮವಾರ ಅಥವಾ ಮಂಗಳವಾರ ಅಥವಾ ಬುಧವಾರ ಒಂದು 2 to 3 ಡೇಸಲ್ಲಿ ಈ ಒಂದು ಹೊಸ ಡೇಟನ್ನು ಅವರು ಮರಳಿ ಪೋಸ್ಟ್ಪೋನ್ ಮಾಡಿ ಹೊಸ ಡೇಟನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡು ಬಂದಿದೆ. ಓಕೆನಾ. ಸೊ ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳಿಂದಲೇ ಏನಪ್ಪ ನಮಗೆ ಇದೊಂದು ಮಾಹಿತಿ ಸಿಕ್ಕಿದೆ. ಜಸ್ಟ್ ಅವರ ಒಂದು ಟ್ವಿಟರ್ ಸಂದೇಶದ ಮೂಲಕ ಈ ಒಂದು ಮಾಹಿತಿ ಲಭ್ಯವಿದೆ. ಓಕೆನಾ. ಸೊ ಆ ಒಂದು ಡೇಟ್ ಬಂದ ಕೂಡಲೇ ನಾನು ಇಮಿಡಿಯೇಟಾಗಿ ನಿಮ್ಮ ಆ ಒಂದು ಹೊಸ ಡೇಟನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಆ ಒಂದು ಡೇಟ್ ಬರುತ್ತಾನ ನೀವೇನು ಡಿಸೈಡ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಇದೊಂದು ನಮಗೆ ಟ್ವಿಟರ್ ಸಂದೇಶದ ಮೂಲಕ ಒಂದು ನ್ಯೂಸು, ಬಟ್ ಏನೋ ಅಫಿಷಿಯಲ್ ಆಗಿ ಇನ್ನೂ ಏನೂ ಬಂದಿಲ್ಲ. ಬರುವ ಒಂದು ಸಾಧ್ಯತೆ ಹೆಚ್ಚಾಗಿ ಇದೆ. ಯಾಕೆಂದರೆ ಈಗ ಆಲ್ರೆಡಿ ಈ ಒಂದು ಸರ್ಕಾರನೇ ಈಗ ಹೇಳ್ತಾ ಇದೆಯಲ್ಲ, ಸೊ ಬರುವ ಚಾನ್ಸಸ್ಸು 100%. ಓಕೆ. ಸೊ ಏನೇ ಅಪ್ಡೇಟ್ಸ್ ಇದ್ದರೂ ನಾವು ಡೈಲಿ ಈಗ ಒಂದು ಅಪ್ಡೇಟ್ ಬಂತಂದರೆ ಇಮಿಡಿಯೇಟಾಗಿ ನಾವು ಅದನ್ನು ನಿಮಗೆ ಈ ನಮ್ಮ ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.